ಕನ್ನಡ ಪಿಕ್ಚರ್ನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ನಾನು ನಿಮ್ಮ ಕಾವ್ಯ ಕೃಷ್ಣಮೂರ್ತಿ. ಇವತ್ತು ಒಂದು ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೀನಿ, ಅವನ್ನ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ದೀನಿ. ಒಂದು ರೀತಿಯಲ್ಲಿ ಇಷ್ಟು ದಿನ ಆದ ನಂತರ ಇದೊಂದು ರೀತಿಯಲ್ಲಿ ವಿಶೇಷವಾದ ಸಿನಿಮಾ, ಹಾಗೆ ಒಂದು ರೀತಿಯಲ್ಲಿ ಬೇರೆ ರೀತಿಯ ಕಂಟೆಂಟ್ ಇರುವಂಥ ಸಿನಿಮಾ ಅಂತಲೂ ಕೂಡ ಹೇಳ್ಬೋದು. ಸೊ ಮ್ಯಾರಿಗೋಲ್ಡ್ ಅಂದಿದ ತಕ್ಷಣ ನನಗೇನು ನೆನಪಾಗುತ್ತೆ ಅಂತ ಹೇಳಿದ್ರೆ ಯೂಶ್ವಲಿ ಫ್ಲವರ್ ನೆನಪಾಗುತ್ತೆ, ಜೊತೆಗೆ ಬಿಸ್ಕೆಟ್ ಕೂಡ ನೆನಪಾಗುತ್ತೆ. ಆದರೆ ಇದೆರಡು ಅಲ್ವೇ ಅಲ್ಲ, ಬೇರೆ ಏನೋ ಇದೆ ಅಂತ ಹೇಳೋದಕ್ಕೆ ಒಂದು ಸಿನಿಮಾ ಬರ್ತಾ ಇದೆ, ಅದೇ ಮ್ಯಾರಿಗೋಲ್ಡ್. ಸಿನಿಮಾದ ನಾಯಕ ನಟ ಹಾಗೂ ನಾಯಕ ನಟಿ ಇಬ್ಬರು ಕೂಡ ಇವತ್ತು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ, ಯಾವ ಮ್ಯಾರಿಗೋಲ್ಡ್ ಇದು ಅಂತ ಅವ್ರನ್ನ ಕೇಳ್ತಾ ಹೋಗೋಣ. ಜೊತೆಗೆ ಒಂದಷ್ಟು ಸ್ಪೆಷಾಲಿಟಿ ಏನು ಈ ಸಿನಿಮಾದಿಂದ ಅಂತ ಹೇಳಿಬಿಟ್ಟು ಅವ್ರನ್ನೇ ಕೇಳ್ತಾ ಹೋಗೋಣ. ಮತ್ತೆ ಆಗ್ತಾಳ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ನನ್ನ ಜೊತೆ ಇದೀಗ ಇಬ್ಬರೂ ಇದ್ದಾರೆ, ದೂದ್ ಪೇಡ ಚಾಕ್ಲೇಟ್ ಹೀರೋ ದಿಗಂತ್ ಸರ್ ವೆಲ್ಕಮ್, ಹಾಗೆ ಸಂಗೀತಾ ಶೃಂಗೇರಿ ಅವರೇ ವೆಲ್ಕಮ್. ಸೊ ಇಬ್ರು ಹೇಗಿದ್ದೀರಾ? ಸೂಪರ್ ಆಗಿದೆ, ಸೂಪರ್ ಆಗಿದೆ. ನೀವು? ನಾನು ಆರಾಮಾಗಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಓಕೆ, ಇದು ಮ್ಯಾರಿಗೋಲ್ಡ್. ನಾನು ಹೇಳ್ದಂಗೆ ನಮಗೆಲ್ಲ ಯೂಶ್ವಲಿ ಬಿಸ್ಕೆಟ್ ಫ್ಲವರ್ ಇದೇ ನೆನಪಾಗೋದು. ಏನಿದು ಮ್ಯಾರಿಗೋಲ್ಡ್ ಏನಿದು ಅನ್ನುವಂಥ ಒಂದು ಕನ್ಫ್ಯೂಷನ್. ಗೋಲ್ಡ್ ಕಾಣಿಸ್ತಾ ಇದೆ, ಜೊತೆಗೆ ಒಂದಷ್ಟು ಕ್ರೈಮ್ ಥರ ಕಾಣಿಸ್ತಾ ಇದೆ. ಏನಿದು ಮ್ಯಾರಿಗೋಲ್ಡ್ ಅಂತ ಹೇಳಿ? ಮಾರಿಗೋಲ್ಡ್ ಅಂತ, ಇದು ಗೋಲ್ಡನ್ನ ಮಾರ್ಬಿಡಿ. ನೀವು ಮದುವೆನೇ ಮಾಡಿಸ್ಬಿಟ್ರಿ ಗೋಲ್ಡ್ ಜೊತೆಗೆ. ನಮ್ದು ಏನಂದರೆ ಥ್ರಿಲ್ಲರ್, ಒಂದು ಕ್ರೈಮ್ ಥ್ರಿಲ್ಲರ್. ಸೊ ಗೋಲ್ಡ್ ಸುತ್ತಮುತ್ತ ನಡೆಯೋವಂಥ ಕ್ರೈಮ್. ಗೋಲ್ಡ್ ಅಂದರೆ ಸಹಜವಾಗಿ ಅದು ಎಷ್ಟೋ ಇತಿಹಾಸದಲ್ಲೂ ವಾರ್ಗಳೇ ಆಗಿಬಿಟ್ಟಿದೆ, ಗೋಲ್ಡಿಂದ ಯುದ್ಧಗಳೇ ಆಗಿದೆ. ಹಾಗಾಗಿ ಗೋಲ್ಡ್ ಅನ್ನೋದೇ ಆ ಥರದ್ದೊಂದು ವಿಶೇಷವಾದ ಇದು ಮೆಟಲ್ ಅದು. ಸೊ ಹಾಗಾಗಿ ಗೋಲ್ಡ್ ಹಿಂದೆ ಹೋದರೆ ಅದು ಮಾರಿಯಾಗಿ ನಿಮ್ಮನ್ನು ಕಾಡುತ್ತೆ ಅನ್ನೋದು ಒಂಥರ ಇದು. ಬಟ್ ಇದರಲ್ಲಿ ಮಾರಾಟ ಮಾಡಿ, ಗೋಲ್ಡ್ ಮಾರಾಟ ಮಾಡಿ ಇಟ್ಕೊಬೇಡಿ ಅನ್ನೋ ಥರ ಒಂದು ಟೈಟ್ಲ್. ಎಷ್ಟಿದೆ ಸರ್ ನಿಮ್ಮನೇಲಿ ಗೋಲ್ಡ್? ನಿಮ್ಮನೇಲಿ ಗೋಲ್ಡ್ ನೋಡಿ, ನಾನು ಏನು ಗೋಲ್ಡ್ ಹಾಕಲ್ಲ, ಚೈನ್ ಹಾಕಲ್ಲ, ಏನೂ ಇಲ್ಲ. ನಾನು ಮದುವೆ ಟೈಮಲ್ಲಿ ಬಹುಶಃ ಮದುವೆ ದಿವಸ ಒಂದು ದಿವಸ ಹಾಕಿದ್ದೆ ನಾನು. ಆದಮೇಲೆ ಇಮ್ಮಿಡಿಯೇಟ್ ಆಗಿ ತೆಗೆದ. ನನಗೆ ಗೋಲ್ಡ್ ಮೇಲೆ ಆಸೆನೇ ಇಲ್ಲ. ಸಂಗೀತ ಅವರೇ, ನಿಮ್ಗೆ ಏನು ನೆನಪಾಗುತ್ತೆ ಮಾರಿಗೋಲ್ಡ್ ಅಂದಿದ ತಕ್ಷಣ? ಮಾರಿಗೋಲ್ಡ್ ಸ್ಟಾರ್ಟಿಂಗಲ್ಲಿ ನಾನು ಕೇಳಿದ ತಕ್ಷಣ ಸರ್ ನನಗೆ ಕತೆ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಂಗೆ ಅನಿಸಿದ್ದು ಹೂ ಇರ್ಬೋದು, ಮ್ಯಾರಿಗೋಲ್ಡ್ ಅಂತ ಇದು ಹೂ ಇರ್ಬೋದು, ಅಥವಾ ಬಿಸ್ಕೆಟ್ ಇರ್ಬೋದು. ಮೋಸ್ಟ್ಲಿ ಆ ಬಿಸ್ಕೆಟ್ ಮೇಲೆ ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ, ಯೂನಿಕ್ ಆಗಿದೆ ನೋಡೋಣ ಅಂತ ಕೇಳ್ಕೊಂಡು ಹೋದರೆ ಆಮೇಲೆ ಸರ್ ಎಕ್ಸ್ಪ್ಲೈನ್ ಮಾಡಿದರು ಗೋಲ್ಡ್ ಮಾರಾಟ ಅಂತ. ಸೊ ವೆರಿ ಕ್ರಿಯೇಟಿವ್ ಅಂತ ಅನಿಸ್ತು. ಓಕೆ, ಡಿಫ್ರೆಂಟ್ ಅಂತ ಹೇಳಿದ್ರೆ ಲೇಡಿ ಬಾಂಡ್ ಜೊತೆಗೆ ನೀವು ಕೂಡ ಡಿಫ್ರೆಂಟಾಗಿ ಒಂದು ರೀತಿಲಿ ಮಾಸಾಗಿ ಕಾಣಿಸ್ಕೊಂಡಿದ್ದೀರಾ. ಸೊ ಫಸ್ಟ್ ನಾನು ನಿಮಗೆ ಹೇಳ್ತೀನಿ, ಲೇಡಿ ಬಾಂಡಾಗಿ ಕಾಣಿಸ್ಕೊಂಡಿರೋದು ಯಾಕೆಂದರೆ ಬಿಗ್ ಬಾಸಲ್ಲಿ ನಿಮ್ಗೆ ಈಗಾಗಲೇ ಒಂದು ಟೈಟಲ್ ಸಿಕ್ಬಿಟ್ಟಿತ್ತು, ಲೈಕ್ ಸಿಂಹಿಣಿ ಲೇಡಿ ಬಾಂಡ್ ಅಂತೆಲ್ಲ ಹೇಳಿಬಿಟ್ಟು. ರಿಲೀಸ್ ಈಗ ನೀವು ಹೊರಗೆ ಬಂದಿದ್ದೀರಾ, ರಿಲೀಸ್ ಹಂತದಲ್ಲಿ ಫಸ್ಟು ಒಂದು ಸಿನಿಮಾ ಇದೆ, ಅದರಲ್ಲೂ ಕೂಡ ಅದೇ ರೀತಿ ಕ್ಯಾರೆಕ್ಟರ್ ಇದೆ. ಎಷ್ಟು ಸ್ಪೆಷಲ್ ಇದು ಅಂತ ಹೇಳಿ? ಎಲ್ಲದಕ್ಕೂ ಒಂದು ಸಮಯ ಇರುತ್ತೆ ಒಂದು ರಿಲೀಸಿಗೆ, ಪ್ರತಿ ಮೂವಿಗೂ, ಸ್ಪೆಷಲಿ ಒಂದು ಒಳ್ಳೆ ಮೂವಿಗೆ ಅಂತ ನಾನು ನಂಬ್ತೀನಿ. ಚಾರ್ಲಿಗೂ ಹಾಗೆ ತುಂಬ ಟೈಮ್ ತಗೊಳಿತ್ತು, ಬಟ್ ಯಾವಾಗ ರಿಲೀಸ್ ಆಗಬೇಕಿತ್ತು ಅವಾಗಲೇ ಅದು ರಿಲೀಸ್ ಆಗಿತ್ತು ಕೂಡ. ಅಂದರೆ ರೈಟ್ ಆಫ್ಟರ್ ಪ್ಯಾಂಡಮಿಕ್, ಅಂದರೆ ಸಮಯ ಕೂಡಿ ಬಂದಿತ್ತು ಅಂತ ಅನಿಸಿತ್ತು. ಅದೇ ಥರ ಇದಕ್ಕೂ ಕೂಡ ಟೀಸರ್ ನೋಡಿದಾಗ ಕೆಲವ್ರು ನಂಗೆ ಬಂದು ಕೇಳಿದ್ರು, ಇದು ಇವಾಗ ಶೂಟ್ ಮಾಡಿರೋದು ಅಂದರೆ ಬಿಗ್ ಬಾಸಿನ ಕೆಲವುದು ಡೈಲಾಗ್ಸಲ್ಲೆಲ್ಲ ರೆಜಿಸ್ಟರ್ ಆಗ್ತಿದೆ ಅಂತ. ಖಂಡಿತವಾಗ್ಲೂ ಅಲ್ಲ, 3 ವರ್ಷದ ಹಿಂದೆ ಶೂಟ್ ಆಗಿರೋದು. ಆ್ಯಂಡ್ ಕರೆಕ್ಟಾಗಿ ಸಮಯ ಬಂದಿದೆ, ಅದಕ್ಕೆ ಇವಾಗ ರಿಲೀಸ್ ಆಗ್ತಿದೆ ಅಂತ ನಂಗೆ ಅನಿಸುತ್ತೆ. ಬಿಕಾಸ್ ನಾನು ಬಿಗ್ ಬಾಸಲ್ಲಿ ಹೇಗೆ ಕಾಣಿಸ್ಕೊಂಡಿದ್ದೀನೋ ಸ್ಟ್ರಾಂಗ್ ಆಗಿ, ನನ್ನ ಪರ್ಸ್ಪೆಕ್ಟಿವ್ ನಾನು ಹೇಗೆ ನಿಲ್ತೀನೋ, ನಾನು ಸ್ಟ್ಯಾಂಡ್ ತೊಗೊಳ್ತೀನೋ, ಅದೇ ಥರ ಈ ಮೂವಿಲೂ ಕೂಡ ಈ ನನ್ನ ಪಾತ್ರ ಸೋನು ಅನ್ನೋ ಪಾತ್ರನೂ ಇದೇ ಥರ ಅವಳು ಸ್ಟ್ಯಾಂಡ್ ಅವಳು ತೊಗೊಳ್ತಾಳೆ, ಅವಳಿಗೆ ಸರಿ ಅನ್ಸೋದನ್ನ ಅವಳು ಮಾಡ್ತಾಳೆ. ಆ್ಯಂಡ್ ಬಟ್ ಇಲ್ಲಿ ಇನ್ನೊಂದು ಏನು ಎಲಿಮೆಂಟ್ ಏನೋ ಆ್ಯಡ್ ಆಗುತ್ತೆ, ಅದೇನು ಅಂದರೆ ಪ್ರೀತಿ. ಸೊ ಆ ಪ್ರೀತಿಗೋಸ್ಕರನೂ ಅವಳು ಯಾವ ಮಟ್ಟಕ್ಕೂ ಹೋಗೋಕ್ಕೂ ರೆಡಿ ಇರ್ತಾಳೆ. ಸೊ ಇಟ್ಸ್ ವೆರಿ ಸ್ಪೆಷಲ್ ಕ್ಯಾರೆಕ್ಟರ್ ನನಗೆ. ಬಿಗ್ ಬಾಸ್ ಬಗ್ಗೆ ಮಾತನಾಡ್ತಿದ್ವಿ ಸರ್, ನೀವೊಂದು ಡೈಲಾಗ್ ಹೇಳಿದ್ದೀರಾ, ಅದು ಕೌಂಟರಾ ಅಥವಾ ಎನ್ಕೌಂಟರಾ ಅಂತ? ನಾನು ಇಷ್ಟು ದಿವಸ ಇದ್ದಿದ್ದು ಬಿಗ್ ಬಾಸ್ ಮನೇಲಲ್ಲ, ಕ್ರೈಮ್ ಯೂನಿವರ್ಸಿಟಿ ಜೈಲಲ್ಲಿ ಅಂತ ಹೇಳ್ತೀನಿ. ಬಟ್ ಅದು ಅವಾಗ 3 ವರ್ಷದ ಹಿಂದೆ ಬರೆದಿರೋದು ನಾವು. ಕರೆಕ್ಟಾಗಿ ಅದೊಂಥರ ಸಿಂಕ್ ಆಯಿತು. ಸೊ ಇದರಲ್ಲಿ ಅದೇ ನನ್ನ ಪಾತ್ರ ಕೂಡ ಅಷ್ಟೇ ತುಂಬ ವಿಭಿನ್ನವಾಗಿದೆ. ಆಮೇಲೆ ನಾನು ಇಷ್ಟು ದಿವಸ ಮಾಡಿರೋವಂಥ ಪಾತ್ರ ಅಲ್ಲ ಇದು. ಯಾಕೆ ನನ್ನ ಡೈಲಾಗ್ ಡೆಲಿವರಿ ಇರ್ಬೋದು ಅಥವಾ ಹೇಳೋ ವಿಷಯಗಳಿರ್ಬೋದು, ಅದೆಲ್ಲ ತುಂಬ ರಗೆಡ್ ಆಗಿ ಖಡಕ್ ಆಗಿ ಆ ಥರ ಇದೆ. ಆಮೇಲೆ ನಮ್ಮ ಡೈರೆಕ್ಟ್ರು ಕೂಡ ಅಷ್ಟೇ, ನನಗೆ ಇದೇ ಥರದಲ್ಲಿ ಬೇಕು, ಇದೇ ರೀತಿಯಲ್ಲೇ ಹೇಳಬೇಕು, ನನ್ನ ಬಾಡಿ ಲ್ಯಾಂಗ್ವೇಜ್ ಈ ಥರ ಬೇಕು ಅಂತ. ಸೊ ನಾನು ಯೂಶ್ವಲಿ ರಾಮ್ ಕಾಮ್ ಆ ಥರದ್ದೆಲ್ಲ ಜಾಸ್ತಿ ಮಾಡಿದ್ದೆ. ಬಟ್ ಇದು ನನಗೆ ಚಾಲೆಂಜಿಂಗ್ ಆಗಿತ್ತು. ಯಾಕೆ ಡೈಲಾಗ್ಸ್ ಕೂಡ ರಘು ನಿಡುವಳ್ಳಿ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ, ಅದ್ಭುತವಾಗಿದೆ. ಅದು ಹೇಳೋದಕ್ಕೂ ನಮಗೆ ಖುಷಿ ಆಗ್ತಾಯಿತ್ತು, ಮಜಾ ಬರ್ತಾಯಿತ್ತು. ನಂದು ಸಂಪತ್ ಅವ್ರದ್ದು ಒಂದು ಇಂಟ್ರ್ಯಾಕ್ಷನ್ ತುಂಬ ಚೆನ್ನಾಗಿದೆ. ನನ್ನ ಸಂಗೀತ ಅವ್ರ ಮಧ್ಯೆ ನಡೆಯುವಂಥ ಸೀನ್ಗಳೆಲ್ಲ ತುಂಬ ಚೆನ್ನಾಗಿದೆ. ಸೊ ನನಗೂ ಒಂದು ಡಿಫ್ರೆಂಟ್ ಪಾತ್ರ ಇದು. ಸೊ ನನ್ನ ಕ್ವೆಶನ್ಗೆ ಆನ್ಸರ್ ಸಿಕ್ಕಿಲ್ಲ, ಕೌಂಟರಾ ಎನ್ಕೌಂಟರಾ ಅಂತ? ಓ, ಕೌಂಟ್ರಾ. ನೀವು ಮೂವಿ ನೋಡಿ ಅಲ್ಲೇ ಎಲ್ಲ ಸಿಗುತ್ತೆ.
ಸಿಗುತ್ತೆ ಅಲ್ಲೇ ಎಲ್ಲ ಸಿಗುತ್ತೆ. ಸೂಪರ್. ಏನು ಸಂಗೀತ ಅವರೇ, ಈ ಸಿನಿಮಾ ಓಕೆ, ಕತೆ ಎಲ್ಲ ಓಕೆ, ನಿಮ್ಮ ಜೊತೆ ಒಂದು ಅದ್ಭುತವಾದ ನಟ ಚಾಕ್ಲೇಟ್ ಹೀರೋ ಇರ್ತಾರೆ ಅಂತಂದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂತ ಹೇಳಿ. ಯಾಕಂದರೆ ಅವ್ರನ್ನ ನೋಡೋದೇ ಒಂಥರ ಖುಷಿ. ಸರ ಹತ್ತಿಸ್ತಿಲ್ಲ, ನಾನು ಇರೋದನ್ನ ಹೇಳ್ತಾ ಇದ್ದೀನಿ. ಅಫ್ಕೋರ್ಸ್ ಆ್ಯಕ್ಚುಲಿ ನಿನ್ನೆನೂ ಅಷ್ಟೇ ನಾನು ನನ್ನ ಫ್ರೆಂಡ್ಸ್ ಹತ್ರ ಮಾತಾಡ್ತಿರ್ಬೇಕಿದ್ರೆ ಮೋಸ್ಟ್ ಆಫ್ ದಮ್ ಏನು ಹೇಳ್ತಿದ್ರು, ನನ್ನ ಕ್ರಶ್ಶು, ನನ್ನ ಫಸ್ಟ್ ಕ್ರಶ್ಶು, ಅವ್ರದ್ದು ಮದುವೆ ಆದಾಗಲೇ ಬೇಜಾರಾಗಿತ್ತು ಅಂತೆಲ್ಲ ಹೇಳ್ತಾ ಇದ್ರು. ಸೊ ಆ್ಯಕ್ಚುಲಿ ಟ್ರೂ, ಬಿಕಾಸ್ ಒನ್ ಆಫ್ ದ ಮೋಸ್ಟ್ ಚಾರ್ಮಿಂಗ್ ಆ್ಯಕ್ಟರ್ ನಮ್ಮ ಇಂಡಸ್ಟ್ರಿಲಿ. ಆ್ಯಂಡ್ ನಾನು ಮುಂಚೆನೇ ಹೇಳಿದಾಗ ನಂಗೆ ಅವ್ರ ಮೇಲೆ ಒಂದು ಕ್ರಶ್ ಇತ್ತು. ಅವ್ರ ಜೊತೆ ಮೂವಿ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಭೇಟಿಯಾದರೂ ಆಗಲಿ ಅಂತ ಅಂದ್ಕೊಂಡಿದ್ದೆ. ಈ ಮೂವಿ ಒಪ್ಕೊಳ್ಳೋಕ್ಕೆ ಒಂದು ಮೂಲ ಕಾರಣನೇ ದಿಗಂತವರು. ಆ್ಯಂಡ್ ಬಟ್ ನನಗೂ ಅನಿಸಿತ್ತು ಲೈಕ್ ರೊಮ್ಯಾಂಟಿಕ್ ಆಗಿ ಚಾಕ್ಲೇಟ್ ಇರೋ ಟೈಪ್ಸೇ ಹಾಗೆ ಕಾಣಿಸ್ತಾರೆ ಅಂತ, ಚಾಕ್ಲೇಟ್ ಬಾಯ್ ಟೈಪ್ಸ್ ರೊಮ್ಯಾಂಟಿಕ್ ಆಗಿ. ಬಟ್ ತೀರಾ ಆಪೋಸಿಟ್ಟು ಆ ಥರ ಕಾಣಿಸಿದ್ರು. ಸೊ ಹಂಗಿಲ್ದಿದ್ರೂ ಪರವಾಗಿಲ್ಲ, ಒಂದು ಸಾಂಗಲ್ಲಿ ಅಟ್ಲೀಸ್ಟ್ ರೊಮ್ಯಾನ್ಸ್ ಮಾಡೋ ಒಂದು ಅವಕಾಶ ಸಿಕ್ಕಿತ್ತು. ಆ್ಯಂಡ್ ಇಟ್ ವಾಸ್ ಆ್ಯಕ್ಚುಲಿ ಎ ಗ್ರೇಟ್ ಡ್ರೀಮ್ ಕಮ್ ಟ್ರೂ ಟೈಪ್ಸ್. ಎಸ್ ಸರ್, ಇನ್ನು ಅವ್ರು ನಿಮಗೆ ಕ್ರಶ್ ಅಂತ ಹೇಳಿದಾಗ, ನೀವು ಅವ್ರ ಕ್ರಶ್ ಅಂತ ಹೇಳಿದಾಗ ಅವಾಗ ನಿಮ್ಮ ರಿಯಾಕ್ಷನ್ ಯಾವ ರೀತಿ ಇತ್ತು? ಜೊತೆಗೆ ಏನು ಹೇಳಿದ್ರು ಅವ್ರು ಆ ಟೈಮಲ್ಲಿ, ಅದನ್ನ ಬಿಟ್ಟು ಕ್ರಶ್ ಅನ್ನೋದು ಬಿಟ್ಟು ಬೇರೆ ಏನು ಹೇಳಿದ್ರು ಅಂತ ಹೇಳಿ ನಿಮ್ಮನ್ನು ಫಸ್ಟ್ ನೋಡಿದಾಗ? ನನಗೆ ತುಂಬ ಖುಷಿ ಆಯ್ತು ಅವ್ರು ಅವಾಗ ಹೇಳಿದಾಗ. ಬಟ್ ನನಗೆ ಬೇಜಾರಾಗಿದ್ದು ಏನಂದರೆ, ನನ್ನ ಚಿಕ್ಕ ವಯಸ್ಸಲ್ಲೇ ನೀವು ನನ್ನ ಕ್ರಶ್ ಅಂದ್ಲು. ನನಗೆ ಅವಾಗ ನಾನು ಅಷ್ಟು ದೊಡ್ಡವನ, ನಾನು ಅಷ್ಟು ಏಜ್ ಆಗಿದೆಯಾ ಅನಿಸ್ತು. ಬಟ್ ಇಲ್ಲ, ಅದೇ ಆಮೇಲೆ ಕೇಳಿದೆ. ನಾನು ಫಸ್ಟ್ ಸಿನಿಮಾ ಅದು ಮುಂಗಾರು ಮಳೆನೋ ಯಾವುದು ಗಾಳಿಪಟ ಟೈಮಲ್ಲಿ ಇವರು ಇನ್ನೂ ಸ್ಕೂಲಲ್ಲಿ ಇದ್ರು ಅನಿಸುತ್ತೆ. ಸೊ ಅವಾಗ ಗೊತ್ತಾಯಿತು. ಸೊ ಅದೇ ಸೇಮ್ ಕ್ವೆಶನ್, ಕ್ರಶ್ ಅಂತ ಹೇಳಿದ್ಬಿಟ್ಟು ಮತ್ತೆ ನಮಗೆ ಒಂದು ಡ್ರೀಮ್ ಇರುತ್ತೆ ಕ್ರಶ್ನ ಮೀಟ್ ಮಾಡಿದಾಗ ಅಥವಾ ಅವ್ರನ್ನ ನೋಡಿದಾಗ ಅವ್ರ ಹತ್ರ ಏನೋ ಮಾತಾಡಬೇಕು, ಇದನ್ನು ಹೇಳಬೇಕು ಅನ್ನೋದು. ಸೊ ಅಂಥದ್ದು ಏನಾದರೂ ಆಗಿದೆಯಾ? ಅಂಥದ್ದು ನೀವೇನಾದ್ರು ಹೇಳಿದ್ರಾ? ಏನು ಗೊತ್ತಾ, ಆ್ಯಸ್ ಅ ಆಡಿಯನ್ಸ್ ನಮಗೊಂದು ಒಬ್ಬರು ಹೀರೋ ಇಷ್ಟ ಆಗ್ತಾರೆ ಅಂದರೆ ನಮಗೆ ಅವ್ರನ್ನ ಭೇಟಿ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ. ಹಾಗೆ ಇವತ್ತು ನನಗೂ ಕೂಡ ಬಿಲ್ಡ್ ಆಗಿದ್ದಾರೆ. ಬಟ್ ಇವಾಗ ನನಗೆ ಅರ್ಥ ಆಗುತ್ತೆ ಅವ್ರ ಮನಸ್ಥಿತಿ ಏನು ಅಂತ. ಒಂದೇ ಒಂದು ಸಲ ಹೇಳಿ ಹಾಯ್ ಹೇಳಿದ್ರು ಸಾಕು ಅಂತ ಅನಿಸ್ಬಿಡುತ್ತೆ. ಆದರೆ ಮೂವಿನೇ ಮಾಡ್ತಿರ್ಬೇಕಿದ್ರೆ ಅವ್ರ ಜೊತೆ ಇನ್ನಷ್ಟು ಕಾಲ ಕಳೆಯೋಕ್ಕೆ ಸಿಗುತ್ತೆ. ಆವಾಗ ನಾನು ಸುಮಾರಷ್ಟು ಕಲಿತೆ ಅವ್ರ ಹತ್ರ. ಆ್ಯಂಡ್ ಅವ್ರು ಹೇಗೆ ಆ್ಯಕ್ಚುಲಿ ಮೂವಿಲಿ ಕಾಣಿಸ್ಕೊಳ್ತಾರೋ ಅದಕ್ಕಿಂತ ಜಾಸ್ತಿ ಅವ್ರು ಹಂಬಲ್ ಆಗಿದ್ದಾರೆ. ಆ್ಯಂಡ್ ತುಂಬ ಜಾಸ್ತಿ ಅವ್ರ ಹತ್ರ ಈಸಿಯಾಗಿ ಮಾತಾಡ್ಬೋದು. ಬೇರೆ ಯಾವ ಆ್ಯಟಿಟ್ಯೂಡ್ ಆಗಿರ್ಬೋದು, ಹೆಡ್ ವೇಟ್ ಆಗಿರ್ಬೋದು, ಯಾವುದೂ ಕೂಡ ಇಲ್ಲ. ಆ್ಯಂಡ್ ಅದು ನಂಗೆ ಇನ್ನೂ ಜಾಸ್ತಿ ಖುಷಿ ಕೊಡ್ತು. ಒಂದು ಫನಿ ಇನ್ಸಿಡೆಂಟ್ ಏನು ಅಂದರೆ, ನಾನು ಆ್ಯಕ್ಚುಲಿ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಯಾರೂ ಫಾಲೋ ಮಾಡ್ತಿರಲಿಲ್ಲ, ಆ್ಯಕ್ಟಿವ್ ಇರಲಿಲ್ಲ, ಏನೂ ಇಲ್ಲ. ಬಟ್ ಸರ್ ಅವರು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನನ್ನ ID ಕೇಳಿ ಅವ್ರನ್ನ ನಾವು ಫಾಲೋ ಮಾಡ್ತಿದ್ದಾರೆ. ಅವ್ರು ಎಷ್ಟು ಹಂಬಲ್ ಅಂದರೆ, ನಾನೇ ಫಾಲೋ ಮಾಡ್ತಿರಲಿಲ್ಲ ಆಯಿತಾ, ಬಿಕಾಸ್ ನಾನು ಆ್ಯಕ್ಟಿವ್ ಇರಲಿಲ್ಲ. ಬಟ್ ಹೀ ಮೇಡ್ ಎಫರ್ಟ್ಸ್. ನಂದು ಎಷ್ಟು ಕಮ್ಮಿ ಫಾಲೋವರ್ಸ್ ಇದ್ದರು ಅವಾಗ, ಏನೂ ಕೂಡ ಇರಲಿಲ್ಲ ಆ್ಯಕ್ಟಿವ್. ಬಟ್ ಹೀ ಮೇಡ್ ಎಫರ್ಟ್ಸ್. ಅವ್ರ ಕಡೆಯಿಂದ ಅದು ಬಂದಿದ್ದು ನೋಡಿ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಸಚ್ ಅ ಹಂಬಲ್ ಆ್ಯಟಿಟ್ಯೂಡ್. ಆ್ಯಂಡ್ ಐ ಥಿಂಕ್ ಅದಕ್ಕೆ ಮೋಸ್ಟ್ಲಿ ಅಷ್ಟು ಜನ ಎಲ್ಲರೂ ಅವ್ರನ್ನ ಪ್ರೀತಿಸ್ತಾ ಇದ್ದಾರೆ ಫಾರ್ ಹಿಸ್ ಹಂಬಲ್ನೆಸ್. ಈಗ ನಿಮ್ಮ ತುಂಬಾನೇ ಹೊಗಳಿದ್ರು. ಆ್ಯಕ್ಚುಲಿ ಈಗ ನಿಮ್ಮದು ಕೇಳಿ ಫ್ಯಾನ್ಸ್ ಬೇಜಾರು ಮಾಡ್ಕೋತಾ ಇರ್ತಾರೆ, ಇವ್ರು ಫೀಮೇಲ್ ಫ್ಯಾನ್ಸ್. ಯಾಕೆಂತಂದರೆ ಇಷ್ಟು ಈಸಿಯಾಗಿ ಸಂಗೀತವ್ರನ್ನ ಫಾಲೋ ಮಾಡಿಬಿಟ್ರಾ ಇವರು ಇನ್ಸ್ಟಾಗ್ರಾಮಲ್ಲಿ ಅಂತ. ಸೊ ಯಾಕೆ ಸರ್ ಫಾಲೋ ಮಾಡಿದ್ರಿ? ಆ್ಯಂಡ್ ಯಾರೋ ಫಾಲೋ ಮಾಡ್ತಿದ್ದೀರಾ ಅಂತಂದಾಗ ಏನು ಕೋಸ್ಟಾರ್ ಅಲ್ವಾ? ಸೊ ಕೋಸ್ಟಾರ್ ಆದಾಗ ನಮ್ಮದು ಪೋಸ್ಟ್ ಗೀಸ್ ಎಲ್ಲ ನಾವು ಮೂವಿ ಪ್ರಮೋಷನ್ದು ಎಲ್ಲ ಹಾಕಬೇಕಲ್ಲ. ಸೊ ಆ ಟೈಮಲ್ಲಿ ಬೇಕಾಗುತ್ತೆ ಅಂತ ಫಾಲೋ ಮಾಡಿದೆ. ಆ್ಯಂಡ್ ಶೀಸ್ ಆಲ್ಸೋ, ನಾನು ಆನಿಮಲ್ ಲವರು, ಸೊ ಶೀ ಈಸ್ ಆಲ್ಸೋ ಹ್ಯೂಜ್ ಆನಿಮಲ್ ಲವರ್. ಸೊ ಹಾಗಾಗಿ ಐ ಥಿಂಕ್ ವಿ ಹ್ಯಾಡ್ ಮ್ಯೂಚುವಲ್ ಇಂಟ್ರೆಸ್ಟ್.